Hello students, in this class we will be discussing about the competition among modes of transportation. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾನು ವಿವಿಧ ಸಾರಿಗೆ ಮಾಧ್ಯಮಗಳ ನಡುವೆ ಇರುವಂತಹ ಪೈಪೋಟಿ ಮತ್ತು ಸಹಕಾರವನ್ನು ಕುರಿತು ನಿಮಗೆ ತಿಳಿಸ್ತಾ ಇದ್ದೀನಿ. ಈಚ್ ಟ್ರಾನ್ಸ್ಪೋರ್ಟೇಷನ್ ಮೋಡ್ ಹ್ಯಾಸ್ ಕೀ ಆಪರೇಷನಲ್ ಅಂಡ್ ಕಮರ್ಷಿಯಲ್ ಅಡ್ವಾಂಟೇಜಸ್ ಅಂಡ್ ಪ್ರಾಪರ್ಟೀಸ್. ಪ್ರತಿಯೊಂದು ಸಾರಿಗೆ ಮಾಧ್ಯಮವೂ ಸಹ ಕೆಲವೊಂದು ವಿಶಿಷ್ಟವಾದಂತಹ ವಾಣಿಜ್ಯ ಉಪಯೋಗಗಳು ಮತ್ತು ಅಂಶಗಳನ್ನು ಹೊಂದಿರ್ತದೆ. However, contemporary demand is influenced by integrated transportation systems that require maximum flexibility. ಆದರೆ ಇತ್ತೀಚಿನ ಅವಧಿಯಲ್ಲಿ ಸಮಕಾಲೀನ ಬೇಡಿಕೆಯು ಗರಿಷ್ಠ ಸ್ಥಿತಿಸ್ಥಾಪಕತ್ವ ಹೊಂದಿರುವಂತಹ ಏಕೀಕೃತ ಸಾರಿಗೆ ವ್ಯವಸ್ಥೆಯಿಂದ ಪ್ರಭಾವಿತವಾಗಿದೆ. As a result, modal competition exists at various degrees and takes several dimensions. ಹೀಗಾಗಿ ಈ ಒಂದು ಸಾರಿಗೆ ಮಾಧ್ಯಮಗಳ ನಡುವೆ ಇರುವಂತಹ ಪೈಪೋಟಿ ಏನಿದೆ ಅದು ಹಲವಾರು ಕೋನ ಮತ್ತು ಹಲವಾರು ಆಯಾಮಗಳನ್ನು ಹೊಂದಿದೆ. ಮೋಡ್ಸ್ ಕ್ಯಾನ್ ಕಂಪೀಟ್ ಆರ್ ಕಾಂಪ್ಲಿಮೆಂಟ್ ಒನ್ ಅನದರ್ ಇನ್ ಟರ್ಮ್ಸ್ ಆಫ್ ಕಾಸ್ಟ್, ಸ್ಪೀಡ್, ಆಕ್ಸೆಸಿಬಿಲಿಟಿ, ಫ್ರೀಕ್ವೆನ್ಸಿ, ಸೇಫ್ಟಿ, ಕಂಫರ್ಟ್ ಎಕ್ಸೆಟ್ರಾ. ಈ ಒಂದು ಸಾರಿಗೆ ಮಾಧ್ಯಮಗಳೇನಿದ್ದಾವೆ ಇವು ಹಲವಾರು ಅಂಶಗಳ ಆಧಾರದ ಮೇಲೆ ಒಂದಕ್ಕೊಂದು ಪೈಪೋಟಿ ಮತ್ತು ಸಹಕಾರವನ್ನು ಹೊಂದಿದ್ದಾವೆ. ಅವ್ಯಾವಪ್ಪ ಅಂತಂದ್ರೆ ವೆಚ್ಚ, ವೇಗ, ವ್ಯಾಪ್ತಿ, ತೀವ್ರತೆ, ಸುರಕ್ಷತೆ, ಅನುಕೂಲ ಇತ್ಯಾದಿಗಳ ಆಧಾರದ ಮೇಲೆ ಇವು ಪೈಪೋಟಿಯನ್ನು ನಡೆಸ್ತವೆ. ಡಿಫರೆಂಟ್ ಟ್ರಾನ್ಸ್ಪೋರ್ಟೇಷನ್ ಮೋಡ್ಸ್ ಹ್ಯಾವ್ ಡಿಫರೆಂಟ್ ಕಾಸ್ಟ್ ಫಂಕ್ಷನ್ಸ್ ಅಕಾರ್ಡಿಂಗ್ ಟು ದ ಸರ್ವಿಸ್ ಡಿಸ್ಟೆನ್ಸ್. ಹಿಯರ್ ಇನ್ ದಿಸ್ ಗ್ರಾಫ್ there are three modes are taken into consideration. Those modes are road, rail and maritime transport. These modes are respectively showed as C1, C2 and C3 curves. In this chart we can clearly see that while the road has a lowest cost function for short distances, its cost function climbs faster than rail and maritime cost functions. ಪ್ರತಿಯೊಂದು ಸಾರಿಗೆ ಮಾಧ್ಯಮವು ವಿವಿಧ ವೆಚ್ಚ ಕಾರ್ಯಶೀಲತೆಯನ್ನ ಹೊಂದಿದ್ದಾವೆ. ಅಂದ್ರೆ ವೆಚ್ಚಗಳು ವಿವಿಧ ಸಾರಿಗೆ ಮಾಧ್ಯಮಕ್ಕೆ ತಕ್ಕಂತೆ ಬದಲಾವಣೆ ಆಗ್ತದೆ. ಇದು ಯಾವ್ದು ಮೇಲೆ ಬದಲಾವಣೆ ಆಗ್ತದೆ ಅಂತಂದ್ರೆ ಅದು ಸಾಗುವಂತಹ ದೂರದ ಆಧಾರದ ಮೇಲೆ ಬದಲಾವಣೆ ಆಗ್ತದೆ. ಈ ಗ್ರಾಫ್ ಅಲ್ಲಿ ನಾವು 3 ಸಾರಿಗೆ ಮಾಧ್ಯಮಗಳನ್ನ ಉದಾಹರಣೆಗೆ ತಗೊಂಡಿದ್ದೀವಿ. ರಸ್ತೆ, ರೈಲು ಮತ್ತು ಸಾಗರ ಮಾರ್ಗ. ಇವನ್ನು ನಾವು ಕ್ರಮವಾಗಿ C1, C2, C3 ರೇಖೆಗಳ ಮುಖಾಂತರ ತೋರಿಸಲಾಗಿದೆ. ಇಲ್ಲಿ ನಾವು ನೋಡ್ಬೋದು, ಕಡಿಮೆ ದೂರದ ಅವಧಿಗೆ ರಸ್ತೆ ಸಾರಿಗೆ ಅತ್ಯಂತ ಕಡಿಮೆ ಸಾರಿಗೆ ಕಾರ್ಯಶೀಲತೆಯನ್ನ ಹೊಂದಿದೆ, ಸಾರಿಗೆ ವೆಚ್ಚವನ್ನ ಹೊಂದಿದೆ. ಇದರ ವೆಚ್ಚ ರೈಲು ಮತ್ತು ಸಾಗರ ಮಾರ್ಗಗಳಿಗಿಂತ ಅತಿ ವೇಗವಾಗಿ ಹೆಚ್ಚಾಗಿರೋದನ್ನ ಈ ಗ್ರಾಫ್ ಅಲ್ಲಿ ನಾವು ನೋಡ್ಬೋದು. ಅಟ್ ಎ ಡಿಸ್ಟೆನ್ಸ್ T1 it becomes more profitable to use rail transport than road transport, while from a distance D2 maritime transport becomes more advantageous. ಈ ಚಾರ್ಟ್ ಅಲ್ಲಿ D1 ಹತ್ರ ರಸ್ತೆ ಸಾರಿಗೆಗಿಂತ ರೈಲು ಸಾರಿಗೆ ಲಾಭದಾಯಕವಾಗಿದೆ. ಹಾಗಾಗಿ ರಸ್ತೆ ಸಾರಿಗೆಗಿಂತ ರೈಲು ಸಾರಿಗೆಯ ವೆಚ್ಚ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಗ್ರಾಹಕರು ರೈಲು ಸಾರಿಗೆಗೆ ಬದಲಾಗ್ತಾರೆ. ಅದೇ ರೀತಿ T2 ಬಂದಾಗ ರೈಲು ಸಾರಿಗೆಗಿಂತ ಸಮುದ್ರ ಸಾರಿಗೆ ಇಲ್ಲಿ ಲಾಭದಾಯಕವಾಗಿರೋದನ್ನ ನಾವು ನೋಡಬಹುದು. Point D1 is generally located between 500 and 750 kilometers of the point of departure, while T2 is near 1500 kilometers. ನಾವು ಭೂಮಿ ಮೇಲೆ D1 ಅನ್ನ ಒಂದು ಪರಿಧಿಯನ್ನು ನೋಡಿದಾಗ ಅದು ಸುಮಾರು 500 ರಿಂದ 750 ಕಿಲೋಮೀಟರ್ ದೂರ ಆಗ್ಬೋದು ಮಾರುಕಟ್ಟೆಯಿಂದ. ಅದೇ D2 ಪಾಯಿಂಟ್ 1500 ಕಿಲೋಮೀಟರ್ ದೂರ ಇರಬಹುದು. Although the above relation is rather straightforward, it does not fit really well, mainly for the following reasons. ಈ ಒಂದು ಸಂಬಂಧ ನೇರವಾಗಿದ್ರೂ ಸಹ ಇದು ಪ್ರಾಯೋಗಿಕವಾಗಿ ಸರಿಯಾಗಿ ಹೊಂದಾಣಿಕೆ ಆಗಲ್ಲ. ಅದು ಯಾಕಪ್ಪ ಅಂತಂದ್ರೆ it assumes that modal options are interchangeable. For many origins and destinations, modal options such as rail or maritime may not be present. ಸಾರಿಗೆಯ ಆಯ್ಕೆಯನ್ನು ನಾವು ಬದಲಾಯಿಸ್ಕೋಬಹುದು ಅನ್ನೋದನ್ನ ನಾವು ಅಸ್ಯೂಮ್ ಮಾಡ್ಕೋಬಹುದು, ನಾವು ಊಹಿಸ್ಕೋಬಹುದು. ಹಲವಾರು ಮೂಲ ಮತ್ತು
ಕೊನೆಯ ಪ್ರದೇಶಗಳಿಗೆ ಮೂಲದ ಪ್ರದೇಶ ಅಂದ್ರೆ ಸರಕುಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವೋ ಹೊರಡ್ಲಿಕ್ಕೆ ಆ ಪ್ರದೇಶವನ್ನ ಸೋರ್ಸ್ ಅಥವಾ ಮೂಲ ಅಂತ ಕರಿತೀವಿ. ಯಾವ ಪ್ರದೇಶಕ್ಕೆ ಅದನ್ನ ಸಾಗಿಸ್ಬೇಕು ಅಂತ ಇರ್ತದೋ ಅದನ್ನ ಡೆಸ್ಟಿನೇಷನ್ ಅಂತ ಕರೀತಾರೆ ಅಥವಾ ಕಡೆಯ ಪ್ರದೇಶ ಅಂತ ಹೇಳ್ಬೋದು. ಈ ಹಲವಾರು ಮೂಲ ಮತ್ತು ಕಡೆಯ ಪ್ರದೇಶಗಳಿಗೆ ರಸ್ತೆ ಅಥವಾ ಈ ಸಾಗರ ಮಾರ್ಗಗಳು ಅನ್ನೋ ಸಾರಿಗೆ ಆಯ್ಕೆ ಕೆಲವೊಂದು ವೇಳೆ ಇಲ್ಲದೆ ಇರಬಹುದು. ಸಿನ್ಸ್ rail and maritime transportation are discrete networks only accessible through a terminal, most locations will involve a road transportation segment which changes the cost structure. ಈ ರೈಲು ಮತ್ತು ಸಾರಿಗೆ ಮಾರ್ಗಗಳೇನಿದ್ದಾವೆ ಅವು ಒಂದು ರೀತಿಯ ಮುಚ್ಚಿದಂತಹ ಒಂದು ಜಾಲಗಳು. ಅಂದ್ರೆ ಕೆಲವು ಮೂಲಗಳಿಂದ ಇವು ನಡೀತವೆ. ಅಂದ್ರೆ ಒಂದು ನಿರ್ದಿಷ್ಟವಾದ ಸ್ಥಾನ ಇರ್ತದೆ. ಅಂದ್ರೆ ಉದಾಹರಣೆಗೆ ರೈಲು ಸಾರಿಗೆಗೆ ರೈಲು ನಿಲ್ದಾಣ ಅಂತ ಇರ್ತದೆ. ರೈಲು ನಿಲ್ದಾಣಗಳ ಮಧ್ಯೆ ಮಾತ್ರ ಇದು ಸಾಗಾಣಿಕೆ ಮಾಡ್ತದೆ. ಅದೇ ರೀತಿ ರಸ್ತೆ ಮಾರ್ಗಗಳಿದಾವಲ್ಲ ಅವು ಬಂದರುಗಳ ಮುಖಾಂತರ ಮಾಡ್ತವೆ. ಅದಕ್ಕೋಸ್ಕರ ಇದನ್ನ ಡಿಸ್ಕ್ರೀಟ್ ನೆಟ್ವರ್ಕ್ ಅಥವಾ ಮುಚ್ಚಿದ ಜಾಲಗಳು ಅಂತ ಹೇಳ್ಬೋದು. ಹಾಗಾಗಿ ಈ ಮುಚ್ಚಿದ ಒಂದು ಸಾರಿಗೆ ಜಾಲಗಳಿಗೆ ರಸ್ತೆ ಸಾರಿಗೆ ಅದರ ಒಂದು ಪೋಷಣೀಯ ಭಾಗವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಒಂದು ಸಾರಿಗೆಗೆ ಇನ್ನೊಂದು ಸಾರಿಗೆ ಬಂದು ಸೇರೋದ್ರಿಂದ ಅದರ ವೆಚ್ಚದ ಒಂದು ರಚನೆ ಏನಿದೆ ಅದು ಬದಲಾವಣೆ ಆಗ್ತದೆ. ದೇರ್ ಈಸ್ ಮೋಡಲ್ ಕಾಂಪಿಟೇಷನ್ ವೆನ್ ದೇರ್ ಈಸ್ ಎನ್ ಓವರ್ಲ್ಯಾಪ್ ಇನ್ ಜಿಯೋಗ್ರಫಿ, ಟ್ರಾನ್ಸ್ಪೋರ್ಟ್ ಅಂಡ್ ಲೆವೆಲ್ ಆಫ್ ಸರ್ವಿಸ್. ಎಲ್ಲಿ ಈ ಸಾರಿಗೆ ಮಾಧ್ಯಮಗಳ ನಡುವೆ ಪೈಪೋಟಿ ಉಂಟಾಗ್ತದೆ ಅಂತಂದ್ರೆ ಯಾವ ಪ್ರದೇಶದಲ್ಲಿ ಭೌಗೋಳಿಕ ಸಾರಿಗೆ ಮತ್ತು ಸೇವೆಯ ಹಂತ ಒಂದನ್ನೊಂದು ಪರಿವ್ಯಾಪಿಸ್ತವೋ ಅಂದ್ರೆ ಓವರ್ಲ್ಯಾಪ್ ಆಗ್ತಾವೋ ಅಂತಹ ಪ್ರದೇಶದಲ್ಲಿ ಈ ಸಾರಿಗೆ ಮಾಧ್ಯಮಗಳ ನಡುವೆ ಪೈಪೋಟಿ ನಾವು ನೋಡ್ಬೋದು. ಕಾಸ್ಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸಿಡರೇಷನ್ಸ್ ಇನ್ ಮೋಡಲ್ ಚಾಯ್ಸ್. ಸಾರಿಗೆ ಮಾಧ್ಯಮವನ್ನು ನಾವು ಆಯ್ಕೆ ಮಾಡ್ಕೊತಿದ್ದೀವಿ ಅಂದ್ರೆ ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಅಂತಂದ್ರೆ ಸಾರಿಗೆಯ ವೆಚ್ಚ. ಬಿಕಾಸ್ ಈಚ್ ಮೋಡ್ ಹ್ಯಾಸ್ ಇಟ್ಸ್ ಓನ್ ಪ್ರೈಸ್ ಆರ್ ಪರ್ಫಾರ್ಮೆನ್ಸ್ ಪ್ರೊಫೈಲ್, the actual competition between the modes depends primarily upon the distance traveled, the quantities that have to be shipped, and the value of the goods. ಪ್ರತಿಯೊಂದು ಸಾರಿಗೆ ವಿಧವೂ ಸಹ ತನ್ನದೇ ಆದಂತಹ ವೆಚ್ಚ ಮತ್ತು ಕಾರ್ಯಕ್ಷಮತೆಯನ್ನ ಹೊಂದಿರ್ತವೆ. ಆದರೆ ನಿಜವಾಗಿ ಈ ಸಾರಿಗೆ ಮಾಧ್ಯಮಗಳ ನಡುವೆ ಪೈಪೋಟಿ ಉಂಟು ಮಾಡುವಂತಹ ಅಂಶಗಳು ಯಾವಪ್ಪ ಅಂತಂದ್ರೆ ಎಷ್ಟು ದೂರದವರೆಗೆ ಸರಕುಗಳನ್ನ ಸಾಗಿಸ್ಬೇಕು, ಎಷ್ಟು ಪ್ರಮಾಣದಲ್ಲಿ ಸರಕುಗಳನ್ನ ಸಾಗಿಸ್ತಾರೆ, ಮತ್ತು ಯಾವ ಸರಕುಗಳನ್ನ ಸಾಗಿಸ್ತಾ ಇದೀವಿ ಅದರ ಮೌಲ್ಯ ಎಷ್ಟು ಅನ್ನೋದರ ಮೇಲೆ ಅದು ನಿರ್ಧಾರ ಆಗ್ತದೆ. ವೈಲ್ ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್ might offer the lowest variable cost for short distances and for small bundles of goods, road transport tends to be most competitive. ಈ ಸಮುದ್ರ ಸಾರಿಗೆ ಏನಿದೆ ಅದು ಅತ್ಯಂತ ಕಡಿಮೆ ವೆಚ್ಚವನ್ನ ತೋರಿಸ್ಬೋದು, ಅತ್ಯಂತ ಕಡಿಮೆ ವೆಚ್ಚ ಹೊಂದಿರ್ಬೋದು ಮತ್ತು ಕಡಿಮೆ ದೂರಕ್ಕೆ ಕಡಿಮೆ ವೆಚ್ಚವನ್ನ ಈ ಸಮುದ್ರ ಸಾರಿಗೆ ಹೊಂದಿರ್ಬೋದು ಮತ್ತು ಸಣ್ಣ ಪ್ರಮಾಣದ ವಸ್ತುಗಳಿಗೆ ಇದು ಕಡಿಮೆ ವೆಚ್ಚವನ್ನು ಹೊಂದಿರ್ಬೋದು. ಆದ್ರೆ ಇದಕ್ಕೆ ಹೋಲಿಸಿದ್ರೆ ಅಂದ್ರೆ ಕಡಿಮೆ ದೂರ, ಕಡಿಮೆ ತೂಕ ಇದಕ್ಕೆ ತಗೊಂಡಾಗ ಸಮುದ್ರ ಸಾರಿಗೆಗಿಂತ ರಸ್ತೆ ಸಾರಿಗೆ ತುಂಬಾ ಪೈಪೋಟಿದಾಯಕ ಆಗಿರುತ್ತದೆ. A critical factor is the terminal cost structure for each mode, where the costs of loading and unloading the unit impose fixed costs that are incurred independent of the distance traveled. ಬರೀ ದೂರ ಮತ್ತು ವಸ್ತುವಿನ ಗಾತ್ರ ಅಷ್ಟೇ ಅಲ್ಲ, ಟರ್ಮಿನಲ್ ಕಾಸ್ಟ್ ಅಂತ ಇರ್ತದೆ. ಅಂದ್ರೆ ಒಂದು ಪ್ರದೇಶದಲ್ಲಿ ನಾವು ಸರಕುಗಳನ್ನ ತುಂಬ್ತಾ ಇದೀವಿ ಅಂತಂದ್ರೆ ಅಥವಾ ಒಂದು ಪ್ರದೇಶದಲ್ಲಿ ನಾವು ಸರಕುಗಳನ್ನ ಇಳಿಸ್ತಾ ಇದೀವಿ ಅಂತಂದ್ರೆ ಅದನ್ನ ನಾವು ಟರ್ಮಿನಲ್ ಅಂತ ಕರಿತೀವಿ. ಈ ಟರ್ಮಿನಲ್ಗೆ ಕೆಲವೊಂದು ವೆಚ್ಚ ಅಂತ ಇರ್ತದೆ. ಯಾರು ಆ ವಸ್ತುವನ್ನ ಇಳಿಸ್ತಾರೆ ಅಥವಾ ಲೋಡ್ ಮಾಡ್ತಾರೆ ಅಥವಾ ಅನ್ಲೋಡ್ ಮಾಡ್ತಾರೆ, ಅದನ್ನ ಹತ್ತಿಸ್ತಾರೆ ಅಥವಾ ಇಳಿಸ್ತಾರೆ, ಅಂಥವ್ರ ಮೇಲೆ ಆ ಪ್ರದೇಶ ಅವ್ರಿಗೆ ಕೆಲವೊಂದು ವೆಚ್ಚವನ್ನ ಹಾಕ್ತದೆ. ಅದನ್ನ ಟರ್ಮಿನಲ್ ಕಾಸ್ಟ್ ಅಂತ ಹೇಳ್ತೀವಿ, ಟರ್ಮಿನಲ್ ವೆಚ್ಚ ಅಂತ ಹೇಳ್ತೀವಿ. ಈ ಟರ್ಮಿನಲ್ ವೆಚ್ಚ ಇಳಿಸೋದಕ್ಕೆ ದುಡ್ಡು ತಗೋತಾರೆ ಮತ್ತು ಅದನ್ನ ಏರಿಸ್ಲಿಕ್ಕೂ ಸಹ ದುಡ್ಡು ತಗೋತಾರೆ. ಇದನ್ನೆಲ್ಲ ಸಾರಿಗೆ ವೆಚ್ಚದಲ್ಲಿ ಸೇರಿಸ್ಕೊಂಡಾಗ ದೂರದ ಜೊತೆಗೆ ಈ ವೆಚ್ಚಗಳು ಸೇರಿ ಈ ಸಾರಿಗೆ ವೆಚ್ಚದ ರಚನೆಯು ಸಹ ಬದಲಾವಣೆ ಆಗುತ್ತೆ. ಫಾರ್ ಪ್ಯಾಸೆಂಜರ್ ಸರ್ವಿಸಸ್, rail has difficulty in meeting the competition of road transport
for short distances and aircraft for longer trips. ಈ ಪ್ರಯಾಣಿಕರ ಒಂದು ಸೇವೆ ಏನಿದೆ ಅದಕ್ಕೆ ಈ ರೈಲ್ ಇದೆಯಲ್ಲ ಅದು ಕಡಿಮೆ ದೂರಕ್ಕೆ ರಸ್ತೆ ಜೊತೆಗೆ ಪೈಪೋಟಿ ಎದುರಿಸ್ತಾ ಇದೆ ಮತ್ತು ದೂರದ ಪ್ರಯಾಣಕ್ಕೆ ವಾಯು ಸಾರಿಗೆಯಿಂದ ಪೈಪೋಟಿಯನ್ನ ಎದುರಿಸ್ತಾ ಇದೆ. For freight, rail and shipping have suffered from competition from road and air modes for high value shipments. ಸರಕುಗಳಿಗೆ ಈ ರೈಲು ಮತ್ತು ಸಾರಿಗೆ ಮಾರ್ಗಗಳು ಅತಿ ವೆಚ್ಚದ ವಸ್ತುಗಳನ್ನ ಸಾಗಿಸಲಿಕ್ಕೆ ರಸ್ತೆ ಮತ್ತು ವಾಯು ಮಾರ್ಗದಿಂದ ಪೈಪೋಟಿಯನ್ನ ಎದುರಿಸ್ತಾ ಇದ್ದಾವೆ. While shipping, pipelines and the rail still perform well for bulkier shipments, intense competition over the last 30 years has seen road and air modes capture an important market share of the high revenue generating goods. ಅತಿ ಭಾರದ ವಸ್ತುಗಳನ್ನು ಸಾಗಿಸಲಿಕ್ಕೆ ಸಮುದ್ರ, ಈ ಕೊಳವೆ ಮಾರ್ಗಗಳು ಮತ್ತು ರೈಲು ಮಾರ್ಗ ತುಂಬಾ ಪ್ರಯೋಜನಕಾರಿಯಾಗಿದ್ರು ಸಹ ಈ 30 ವರ್ಷದಿಂದ ಈಚೆಗೆ ರಸ್ತೆ ಮತ್ತು ವಾಯು ಸಾರಿಗೆ ತುಂಬಾನೇ ಪೈಪೋಟಿಯನ್ನ ಕೊಡ್ತಾ ಇದೆ. ಯಾವ ಒಂದು ಕ್ಷೇತ್ರದಲ್ಲಿ ಅಂತಂದ್ರೆ ಅತಿ ಹೆಚ್ಚು ಆದಾಯವನ್ನ ಉಂಟು ಮಾಡುವಂತಹ ವಸ್ತುಗಳ ಕ್ಷೇತ್ರದಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಕ್ಲಿಯರ್ಲಿ ಡಾಮಿನೇಟ್ಸ್. ಎಲ್ಲ ನೋಡಿದ್ರು ಸಹ ನಮಗೆ ಎದ್ದು ಕಾಣೋದೇನಪ್ಪ ಅಂತಂದ್ರೆ ರಸ್ತೆ ಸಾರಿಗೆ ಈ ಎಲ್ಲಾ ಸಾರಿಗೆ ಮಾಧ್ಯಮಗಳಲ್ಲಿ ಪ್ರಮುಖವಾಗಿದೆ, ಯಜಮಾನತ್ವವನ್ನ ಹೊಂದಿದೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಕಾಂಪ್ಲಿಮೆಂಟರಿ ಅಮಾಂಗ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಮುಂದೆ ನಾವು ಸಾರಿಗೆ ಮಾಧ್ಯಮಗಳ ನಡುವೆ ಇರುವಂತಹ ಹೊಂದಾಣಿಕೆಯನ್ನ ನೋಡೋಣ. There are 3 main conditions that ensure that some modes are complementing one another. ಈ 3 ಅಂಶಗಳನ್ನ ನಾವು ಮುಖ್ಯವಾಗಿ ನೋಡ್ಕೋಬಹುದು. ಏನಕ್ಕೆ ಅಂತಂದ್ರೆ ಈ ಸಾರಿಗೆ ಮಾಧ್ಯಮಗಳ ನಡುವೆ ಇರುವಂತಹ ಹೊಂದಾಣಿಕೆಯ ಕುರಿತು. ಡಿಫರೆಂಟ್ ಜಿಯೋಗ್ರಫಿಕಲ್ ಮಾರ್ಕೆಟ್ಸ್, ವಿವಿಧ ಭೌಗೋಳಿಕ ಮಾರುಕಟ್ಟೆಗಳು. It is clear that if different markets are involved, modes will permit a continuity within the transport system, particularly if different scales are concerned, such as between national and international transportation. ನಮಗೆ ಗೊತ್ತಿದೆ ಇಲ್ಲಿ ಹಲವಾರು ರೀತಿಯ ಮಾರುಕಟ್ಟೆಗಳು ಇಲ್ಲಿ ಒಳಗೊಂಡಿದ್ದಾವೆ. ಸಾರಿಗೆ ಸಮರ್ಪಕವಾಗಿ ನಡಿಬೇಕು ಅಂತಂದ್ರೆ ಒಂದು ವಸ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವ್ಯವಸ್ಥಿತವಾಗಿ ಸಾಗಬೇಕು ಅಂತಂದ್ರೆ ಹಲವಾರು ಸಾರಿಗೆ ಮಾಧ್ಯಮಗಳು ಅದರಲ್ಲಿ ಒಟ್ಟುಗೂಡಿರ್ಬೇಕು ಅಥವಾ ಇನ್ವಾಲ್ವ್ ಆಗಿರ್ಬೇಕು. ಅದರಲ್ಲೂ ನಾವು ವಿವಿಧ ಹಂತಗಳನ್ನ ಗಣನೆಗೆ ತಗೊಂಡಾಗ, ಉದಾಹರಣೆಗೆ ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ ಅಂತ ಬಂದಾಗ ನಾವು ಹಲವಾರು ಸಾರಿಗೆ ಮಾಧ್ಯಮಗಳನ್ನ ನಾವಿಲ್ಲಿ ಬಳಸ್ಕೊಳ್ಳಲೇಬೇಕಾಗ್ತದೆ. ಒಂದೇ ಸಾರಿಗೆ ಮಾಧ್ಯಮದಿಂದ ನಾವು ವಸ್ತುಗಳನ್ನ ಅಥವಾ ಪ್ರಯಾಣಿಕರನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ. This requires an interconnection commonly known as a gateway, where it is possible to transfer from one mode to the other. ಹೀಗೆ ಹಲವಾರು ಸಾರಿಗೆ ಮಾಧ್ಯಮಗಳು ಒಂದು ಸಾರಿಗೆಯನ್ನ ಮಾಡಲಿಕ್ಕೆ ಬೇಕೇ ಆಗಿರೋದ್ರಿಂದ ಅಲ್ಲಿ ಈ ಸಾರಿಗೆ ಮಾಧ್ಯಮಗಳ ನಡುವೆ ಸಂಪರ್ಕವನ್ನು ಉಂಟು ಮಾಡುವಂತಹ ಒಂದು ಸ್ಥಳ ಬೇಕಾಗ್ತದೆ. ಅದನ್ನ ಇಂಟರ್ ಕನೆಕ್ಷನ್ ಅಂತ ಕರಿತೀವಿ. ಅದನ್ನ ನಾವು ಗೇಟ್ ವೇ ಅಂತ ಕರಿತೀವಿ. ಕನ್ನಡದಲ್ಲೂ ಗೇಟ್ ವೇ ಅಂತ ಹೇಳ್ಬೋದು. ಈ ಗೇಟ್ ವೇ ಪ್ರದೇಶಗಳಲ್ಲಿ ಒಂದು ಸಾರಿಗೆ ಮಾಧ್ಯಮದಿಂದ ಇನ್ನೊಂದು ಸಾರಿಗೆ ಮಾಧ್ಯಮಕ್ಕೆ ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ವಸ್ತುಗಳನ್ನ ಮತ್ತು ಪ್ರಯಾಣಿಕರನ್ನ ಬದಲಾವಣೆಗೆ ಅಲ್ಲಿ ಸ್ಥಳಾವಕಾಶ ಮಾಡಿಕೊಡಲಾಗ್ತದೆ. ಎರಡನೇ ಅಂಶ ಏನಪ್ಪಾ ಅಂತಂದ್ರೆ ಡಿಫರೆಂಟ್ ಟ್ರಾನ್ಸ್ಪೋರ್ಟ್ ಮಾರ್ಕೆಟ್ಸ್, ವಿವಿಧ ಸಾರಿಗೆ ಮಾರುಕಟ್ಟೆಗಳು. The nature of what is being transported, such as passengers or freight, often indicates a level of complementarity. ನಾವು ಯಾವ ವಸ್ತುಗಳನ್ನ ಸಾಗಿಸ್ತಾ ಇದ್ದೀವಿ, ಉದಾಹರಣೆಗೆ ಸರಕುಗಳಿರ್ಬೋದು ಅಥವಾ ಪ್ರಯಾಣಿಕರಿರ್ಬೋದು, ಅದರ ಆಧಾರದ ಮೇಲೂ ಸಹ ಆ ಪೈಪೋಟಿಯ ಒಂದು ಹಂತ ನಮಗೆ ಗೊತ್ತಾಗ್ತದೆ. Even if the same market area is serviced, it may not be equally accessible depending on the mode used. ಒಂದೇ ಮಾರುಕಟ್ಟೆಗೆ ನಾವು ಸೇವೆಯನ್ನು ಒದಗಿಸ್ತಿದ್ರು ಸಹ ಯಾವ ಸಾರಿಗೆ ಮಾಧ್ಯಮವನ್ನು ನಾವು ಬಳಸ್ತಾ ಇದ್ದೀವಿ ಅನ್ನೋದ್ರ ಆಧಾರದ ಮೇಲೆ ಆ ಒಂದೇ ಮಾರುಕಟ್ಟೆಯಲ್ಲಿ ವಿವಿಧ ಪ್ರದೇಶಗಳನ್ನ ನಾವು ತಲುಪಲಿಕ್ಕೆ ಸಾಧ್ಯ ಆಗದೆ ಇರಬಹುದು. Thus, in some markets, rail and road transportation can be complementary, as one may be focusing on passengers and the other on freight. ಹೀಗಿರುವಾಗ ಕೆಲವು ಮಾರುಕಟ್ಟೆಗಳ ಮೇಲೆ ಏನಪ್ಪಾ ಅಂತಂದ್ರೆ ರಸ್ತೆ ಮತ್ತು
ರೈಲು ಸಾರಿಗೆಗಳು ಪೂರಕವಾಗಿರ್ತವೆ ಒಂದಕ್ಕೊಂದು. ಹೇಗಪ್ಪ ಅಂತಂದ್ರೆ ಒಂದು ಸಾರಿಗೆ ಮಾಧ್ಯಮ ಪ್ರಯಾಣಿಕರನ್ನ ಸಾಗಿಸ್ಬೋದು, ಇನ್ನೊಂದು ಸಾರಿಗೆ ಮಾಧ್ಯಮ ಬರೀ ಸರಕುಗಳನ್ನ ಸಾಗಿಸ್ಬೋದು. ದ ಥರ್ಡ್ ಪಾಯಿಂಟ್ ಈಸ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸರ್ವಿಸ್. ಮೂರನೇ ಅಂಶ ಅಂತಂದ್ರೆ ಸೇವೆಯ ವಿವಿಧ ಹಂತಗಳು. ಫಾರ್ ಎ ಸಿಮಿಲರ್ ಮಾರ್ಕೆಟ್ ಅಂಡ್ ಆಕ್ಸೆಸಿಬಿಲಿಟಿ, ಟೂ ಮೋಡ್ಸ್ that offer a different level of service will tend to complement the other. ಒಂದೇ ಮಾರುಕಟ್ಟೆಗೆ ಮತ್ತು ಒಂದೇ ರೀತಿಯ ಪ್ರವೇಶಿಸುವಿಕೆಗೆ ವಿವಿಧ ಹಂತದ ಸೇವೆಯನ್ನು ಒದಗಿಸುವಂತಹ ಎರಡು ಸಾರಿಗೆ ಮಾಧ್ಯಮಗಳು ಪೂರಕ ಆಗಿರ್ಬೋದು. ದ ಮೋಸ್ಟ್ ಪ್ರಿವೈಲಿಂಗ್ ಕಾಂಪ್ಲಿಮೆಂಟಾರಿಟಿ ಕನ್ಸರ್ನ್ಸ್ ಕಾಸ್ಟ್ ವರ್ಸಸ್ ಟೈಮ್. ತುಂಬಾ ಬಳಕೆಯಲ್ಲಿರುವಂತಹ, ತುಂಬಾ ಪ್ರಮುಖವಾದಂತಹ ಒಂದು ಪೂರಕವಾಗಿರುವಿಕೆ ಮುಖ್ಯವಾಗಿ ವೆಚ್ಚದ ವಿರುದ್ಧ ಸಮಯ ಏನಿದೆ ಅದರ ಆಧಾರದ ಮೇಲೆ ಇರ್ತದೆ.